ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಡೆವಿಲ್ ಗ್ಯಾಂಗ್ ವಿರುದ್ಧ ಸಾಕ್ಷ್ಯಗಳನ್ನು ಬಿಗಿಗೊಳಿಸಿದೆ ಪೊಲೀಸರು. ಎಫ್ಎಸ್ಎಲ್ನ ವಿಜುವಲ್ ಕಂಪ್ಯಾರಿಸನ್ ಮಾಡಿ ಆ ಚಾರ್ಜ್ ಶೀಟ್ನಲ್ಲೂ ಕೂಡ ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ. ವಿಜುವಲ್ ಕಂಪ್ಯಾರಿಸನ್ ಅಂದ್ರೆ ಏನು, ಯಾಕಿಷ್ಟು ಮಹತ್ವ ಪಡೆದುಕೊಳ್ಳುತ್ತೆ, ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ರಿಪಬ್ಲಿಕಾಣದಲ್ಲಿ. ಡೆವಿಲ್ ಗ್ಯಾಂಗ್ ವಿರುದ್ಧ ಸಾಕ್ಷಿಗಳೇ ಕಂಟಕ ಆಗೋ ಸಾಧ್ಯತೆ. ಸರಿಸುಮಾರು 231 ಸಾಕ್ಷ್ಯಗಳನ್ನು ಕಲೆ ಹಾಕಲಾಗಿದೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಪ್ರತ್ಯಕ್ಷ, ಪರೋಕ್ಷ, ಡಿಜಿಟಲ್ ಎವಿಡೆನ್ಸ್ ಎಲ್ಲವೂ ಕೂಡ ಸಾಕ್ಷ್ಯಗಳು. 164 ಹೇಳಿಕೆಗಳು, 161 ಹೇಳಿಕೆ ಎಲ್ಲವೂ ಕೂಡ ಮಹತ್ವ ಪಡೆದುಕೊಳ್ತಾ ಇದೆ. ಒಂದಷ್ಟು ವಿಜುವಲ್ಸ್ ಅನ್ನ ಏನು ಕಲೆಕ್ಟ್ ಮಾಡಿದ್ರಲ್ಲ ಪೊಲೀಸರು, ಸಾಕ್ಷ್ಯಗಳನ್ನ ಹಾಕಿ ಕನ್ಸಿಡರ್ ಮಾಡಿದ್ರಲ್ಲ, ಅದನ್ನ ಕೂಡ ಕಂಪ್ಯಾರಿಸನ್ ಮಾಡಲಾಗಿದೆ. ಹೌದು, ದರ್ಶನ್ ಬಂದಿದ್ರು ಅನ್ನೋದಕ್ಕೆ ಒಂದಷ್ಟು ಸಾಕ್ಷ್ಯಗಳು, ಹಲ್ಲೆ ಮಾಡಿದ್ರು ಅನ್ನೋದಕ್ಕೆ ಒಂದಷ್ಟು ಸಾಕ್ಷ್ಯಗಳು, ಕೊಲೆಯಲ್ಲಿ ಭಾಗಿಯಾಗಿದ್ರು ಅನ್ನೋದಕ್ಕೆ ಒಂದಷ್ಟು ಸಾಕ್ಷ್ಯಗಳು ಎಲ್ಲವನ್ನ ಕೂಡ ಕ್ರೋಢೀಕರಿಸಿ ಚಾರ್ಜ್ ಶೀಟ್ನಲ್ಲಿ ಅಷ್ಟು ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಈ 231 ಸಾಕ್ಷಿಗಳೇ ಡಿ ಗ್ಯಾಂಗ್ಗೆ ಕಂಟಕವಾಗೋ ಸಾಧ್ಯತೆ. ಹಾಗಾಗಿ ಆತಂಕದಲ್ಲಿದ್ದಾರೆ. ಎಷ್ಟಾಗುತ್ತೋ ಅಷ್ಟು ಈ ಕೊಲೆ ಕೇಸನ್ನ ಗಟ್ಟಿಗೊಳಿಸುವ ಪ್ರಯತ್ನ ಅಂತೂ ಪೊಲೀಸರಿಂದ ಆಗಿದೆ. ಆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳನ್ನ ನಾವು ಗಮನಿಸ್ತಾ ಹೋದ್ರೆ ಇಡೀ ದಿನ ಇವತ್ತು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ರಿಪಬ್ಲಿಕಾಣ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಎಫ್ಎಸ್ಎಲ್ ರಿಪೋರ್ಟ್, ಸಿಎಫ್ಎಸ್ಎಲ್ ರಿಪೋರ್ಟ್ ಎಲ್ಲ ಅಂಶಗಳು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಅಲ್ಲಿ ಗಮನಿಸ್ತಾ ಇದ್ದೀವಿ ಸಾಕ್ಷಿಗಳು, ವಿಜುವಲ್ ಕಂಪ್ಯಾರಿಸನ್ ಅದನ್ನ ಮಾಡಿ ಕೂಡ ಕನ್ಫರ್ಮ್ ಮಾಡಿ ಅದನ್ನ ಅಂಶಗಳನ್ನ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಕನ್ಫರ್ಮ್ ಆಗ್ಬೇಕಲ್ಲ, ನಟ ದರ್ಶನ್ ಇದ್ರು, ಅವರು ಕೂಡ ಹಲ್ಲೆ ಮಾಡಿದ್ದಾರೆ, ಕೊಲೆ ಕೇಸಲ್ಲಿ ಭಾಗಿಯಾದ್ರು, ಕೊಲೆ ಆಗಿರುವಂತಹ ಸ್ಪಾಟ್ ಅಲ್ಲಿ ಇದ್ರು, ಯಾರು ಹೇಳಿದಂತ ಇದೆಲ್ಲ ಕೆಲಸ ಆಯ್ತು, ಎಲ್ಲವನ್ನ ಕೂಡ ಕನ್ಫರ್ಮ್ ಮಾಡಿದ್ದಾರೆ 2 ಬಾರಿ ಪೊಲೀಸರು. ಹಾಗಾಗಿ ಈ ಎಲ್ಲ ಸಾಕ್ಷಿಗಳು ಕಂಟಕವಾಗೋ ಸಾಧ್ಯತೆ ಡಿ ಗ್ಯಾಂಗ್ಗೆ. ಒಂದ್ ಕಡೆ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಪವಿತ್ರ ಗೌಡ ಅವರ ಪುತ್ರಿ ಪೋಸ್ಟ್ ಹಾಕೊಂಡಿದ್ದಾರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಭಾವುಕ ಪೋಸ್ಟ್ ಅದು. ತಾಯಿ ಹೆಚ್ಚು ಕಡಿಮೆ 3 ತಿಂಗಳಾಗ್ತಾ ಬಂತು, 86 ದಿನ ಆಗ್ತಾ ಬಂತು, ದೂರವಾಗಿದ್ದಾರೆ, ಜೈಲಲ್ಲಿದ್ದಾರೆ. ಅವ್ರನ್ನ ಹತ್ತಿರದಿಂದ ಮಾತಾಡ್ಸಕ್ಕಾಗ್ತಾ ಇಲ್ಲ, ನೋಡೋಕ್ಕಾಗ್ತಾ ಇಲ್ಲ, ತಾಯಿ ಪ್ರೀತಿ ಸಿಗ್ತಾ ಇಲ್ಲ ಅಂತ ಮಗಳು ಕನ್ವರಿಸ್ತಾ ಭಾವುಕ ಪೋಸ್ಟ್ ಹಾಕಿಕೊಂಡಿರೋದನ್ನ ಗಮನಿಸ್ತಾ ಇದ್ವಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸಿಸಿಟಿವಿ ದೃಶ್ಯಗಳ ಜೊತೆ ಆರೋಪಿಗಳ ಫೋಟೋ. ಸಿಸಿಟಿವಿಯಲ್ಲಿ ಸರಿಯಾಗಿದೆ ಫೋಟೋಗಳು, ಅದು ಕೂಡ ಮ್ಯಾಚಿಂಗ್ ಆಗಿದೆ ಅಂತೆ. ಕಣ್ಣುಗಳ ಶೇಪ್, ಕಣ್ಣುಗಳ ಬಣ್ಣ, ಕಣ್ಣುಗಳ ನಡುವಿನ ಅಂತರ, ದೇಹದ ಶೇಪ್, ಬಾಯಿ ಹಾಗೂ ತುಟಿ, ಮೂಗಿನ ಶೇಪ್ ಎಲ್ಲವೂ ಕೂಡ ಹೋಲಿಕೆ ಆಗ್ತಾ ಇದೆ. ಸಿಸಿಟಿವಿ ದೃಶ್ಯಗಳ ಜೊತೆ ಆರೋಪಿಗಳ ಫೋಟೋವನ್ನ ಮ್ಯಾಚ್ ಮಾಡಲಾಗಿದೆ ಅಂತೆ. ಸಿಸಿಟಿವಿಯಲ್ಲಿ ಸರಿಯಾಗಿರುವ ಫೋಟೋಗಳನ್ನ ಮ್ಯಾಚ್ ಮಾಡಲಾಗಿದೆ. ಅಂದ್ರೆ ಈ ಡಿ ಗ್ಯಾಂಗ್ನವರು, ಈ ರೇಣುಕಾ ಸ್ವಾಮಿ ಕೊಲೆ ಆದಂತಹ ಸಂದರ್ಭದಲ್ಲಿ, ಕಿಡ್ನಾಪ್ ಆದಂತಹ ಸಂದರ್ಭದಲ್ಲಿ, ಹಲ್ಲೆ ಆದಂತಹ ಸಂದರ್ಭದಲ್ಲಿ, ಈ ಮೃತದೇಹವನ್ನ ವಿಲೇವಾರಿ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲೆಲ್ಲಿ ಸಿಸಿಟಿವಿ ದೃಶ್ಯಗಳನ್ನ ಕಲೆ ಹಾಕಿದ್ದಾರಲ್ಲ ಪೊಲೀಸರು, ಈ ಆರೋಪಿಗಳ ಫೋಟೋ ಜೊತೆಗೆ ಅದನ್ನ ಕಂಪೇರ್ ಮಾಡಿದ್ದಾರೆ, ಮ್ಯಾಚ್ ಮಾಡಿದ್ದಾರೆ. ಎಲ್ಲವೂ ಕೂಡ ಮ್ಯಾಚಿಂಗ್ ಆಗಿದೆ. ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಆರೋಪಿಗಳ ಪಾತ್ರ ಏನು, ಯಾವ ಸಂದರ್ಭದಲ್ಲಿ ಯಾರ ಜೊತೆಗಿದ್ರು, ಯಾರು ಭಾಗಿಯಾಗಿದ್ರು ಎಲ್ಲವನ್ನ ಕೂಡ ಸ್ಪಷ್ಟವಾಗಿ ಫೋಟೋಗಳ ಸಮೇತ ಸಿಸಿ ಕ್ಯಾಮ್ರಾಗಳನ್ನ ಮುಂದಿಟ್ಕೊಂಡು, ಆ ದೃಶ್ಯಗಳನ್ನ ಮುಂದಿಟ್ಕೊಂಡು ಮ್ಯಾಚ್ ಮಾಡಿ ಆ ಅಂಶಗಳನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಒಂದಂತೂ ಸ್ಪಷ್ಟ, ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ ಅಂದ್ರೆ ಈ ಸಾಕ್ಷಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ 231 ಸಾಕ್ಷಿಗಳನ್ನ ಕಲೆ ಹಾಕಿದ್ರು ಕೂಡ 2 ಬಾರಿ ಕ್ರಾಸ್ ಚೆಕಿಂಗ್, ವಿಜುವಲ್ ಕಂಪ್ಯಾರಿಸನ್, ಫೋಟೋ ಮತ್ತು ಸಿಸಿಟಿವಿ ದೃಶ್ಯಗಳನ್ನ ಮುಂದಿಟ್ಕೊಂಡು ಮತ್ತೊಮ್ಮೆ ಮ್ಯಾಚಿಂಗ್, ಇದೆಲ್ಲವನ್ನ ಗಮನಿಸ್ತಾ ಹೋದ್ರೆ ಎಷ್ಟಾಗುತ್ತೋ ಅಷ್ಟು ಈ ಕೇಸನ್ನ ಗಟ್ಟಿಗೊಳಿಸುವ ಪ್ರಯತ್ನ ಪೊಲೀಸರಿಂದ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ನಾಗರಾಜ್, ಖಂಡಿತ ಶ್ರುತಿ, ಈ ಒಂದು ಪ್ರಕರಣವನ್ನು ಸಂಪೂರ್ಣವಾಗಿ ಗಟ್ಟಿಗೊಳಿಸಬೇಕು, ಇರ್ತಕ್ಕಂಥ ಎಲ್ಲ ಆರೋಪಿಗಳಿಗೂ ಶಿಕ್ಷೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಪೊಲೀಸರ ತನಿಖೆ ಸಾಗಿರ್ತಕ್ಕಂಥದ್ದು. ಅದು ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಯಾವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಈಗ ಲಭ್ಯ ಆಗ್ತಿರೋ ಮಾಹಿತಿಗಳ ಪ್ರಕಾರ FSL ವರದಿಗಳನ್ನು ಏನು ಅಡಕಗೊಳಿಸಲಾಗಿದೆ ಚಾರ್ಜ್ ಶೀಟ್ನಲ್ಲಿ, ಅದರಲ್ಲಿ ಪ್ರಮುಖವಾಗಿ ವಿಜುವಲ್ ಕಂಪ್ಯಾರಿಸನ್ ಸಹ ಇದೆ ಅಂತಂತೇಳಿ. ಈ ವಿಜುವಲ್ ಕಂಪ್ಯಾರಿಸನ್ ಏನು ಆರೋಪಿಗಳು ಕೃತ್ಯ ಎಸಗಬೇಕಾದ್ರೆ ಅಲ್ಲಿದ್ದಂಥ ಕೆಲವೊಂದು CCTVಗಳಲ್ಲಿ
ರೆಕಾರ್ಡ್ ಆಗಿತ್ತು, ಆ CCTV ದೃಶ್ಯಗಳನ್ನು ಏನು ಸಂಗ್ರಹಿಸಿದ್ರು ಪೊಲೀಸರು, ಅದರ ಜೊತೆ ಆರೋಪಿಗಳು ಅರೆಸ್ಟ್ ಆದಾಗ ತೆಗೆದಂಥ ಫೋಟೋಗಳನ್ನು ಇಟ್ಟು ಕಂಪ್ಯಾರಿಸನ್ ಮಾಡುವಂಥದ್ದು, ಜೊತೆಗೆ ಅವರ ಹಾವಭಾವ, ಅವರ ಕಣ್ಣು ಶೇಪ್ ಯಾವ ರೀತಿ ಇರುತ್ತೆ ಇರ್ಬೋದು, ಅಥವಾ ಅವರ ಮೂಗಿನ ಶೇಪ್ ಇರ್ಬೋದು, ಅವರ ದೇಹ ರಚನೆ ಇರ್ಬೋದು, ಇವುಗಳ ಬಗ್ಗೆ ಒಂದು ಕಂಪ್ಯಾರಿಸನ್ನ FSLನಲ್ಲಿ ನಡೆಸುವಂಥದ್ದು. ಲಾಸ್ಟ್ ಟೈಮ್ ನಾವು ಇದೇ ರೀತಿಯಾಗಿ ಏನು ರಾಮೇಶ್ವರ ಕೆಫೆ ಸ್ಫೋಟದಲ್ಲಿ NIA ಅಧಿಕಾರಿಗಳು ಅದೇ ರೀತಿ ಡ್ರೆಸ್ಸನ್ನು ಹಾಕಿಸಿ CCTVಯಲ್ಲಿ ಯಾವ ರೀತಿ ದೃಶ್ಯಗಳು ರೆಕಾರ್ಡ್ ಆಗಿದ್ವು ಅದೇ ರೀತಿ ಡ್ರೆಸ್ಸನ್ನು ಹಾಕಿಸಿ ಅಲ್ಲಿ ಕರ್ಕೊಂಡೋಗಿ ಕ್ರೈಮ್ ಅಲಾಟ್ಮೆಂಟ್ ಮಾಡಿದ್ದು. ಅದೇ ರೀತಿಯಾಗಿ FSLನಲ್ಲಿ ಆರೋಪಿ ಫೋಟೋ ಮತ್ತು ಸಿಕ್ಕಿರ್ತಕ್ಕಂಥ CCTVಯನ್ನು ಇಟ್ಕೊಂಡು ಇದು ಹೋಲಿಕೆ ಆಗ್ತಾ ಇದೆಯಾ ಒಂದಕ್ಕೆ ಒಂದು ಅಂತಂತೇಳಿ ಕಂಪ್ಯಾರಿಸನ್ ಮಾಡಿ ಅದನ್ನು FSL ವರದಿಯನ್ನು ಕೊಡುವಂಥದ್ದು. ಇದರಿಂದಾಗಿ ನ್ಯಾಯಾಲಯದಲ್ಲಿ CCTVಲಿ ಸರಿಯಾಗಿರ್ತಕ್ಕಂಥ ದೃಶ್ಯಗಳು ಇದೇ ಆರೋಪಿಗಳದ್ದು ಅನ್ನೋದಕ್ಕೆ ಒಂದು ದೃಢತೆ ಸಿಗುತ್ತೆ ಮತ್ತು ನಿಖರತೆ ಸಿಗುತ್ತೆ. ಈ ನಿಟ್ಟಿನಲ್ಲಿ ಇವುಗಳನ್ನು ಪ್ರಬಲ ಸಾಕ್ಷ್ಯಗಳಾಗಿ ಕೋರ್ಟ್ನಲ್ಲಿ ಪರಿಗಣನೆ ಆಗುತ್ತೆ. ಈ ನಿಟ್ಟಿನಲ್ಲಿ ಈ ಒಂದು ವಿಜುವಲ್ ಕಂಪ್ಯಾರಿಸನ್ ಆಗಿರ್ತಕ್ಕಂಥದ್ದು. ಇದಲ್ಲದೆ ಇನ್ನೂ ಸಾಕಷ್ಟು ವಿಚಾರಗಳಲ್ಲಿ ಪೊಲೀಸರು ಭಾಳ ಸೂಕ್ಷ್ಮವಾಗಿ ಮತ್ತು ಅಷ್ಟೇ ಜಾಗೃತವಾಗಿ ಯಾವುದೇ ರೀತಿಯಾಗಿ ಡಿಫೆನ್ಸ್ ಇದನ್ನು ಪ್ರಶ್ನೆ ಮಾಡದಿರೋ ರೀತಿ ಸಾಕ್ಷಿಗಳನ್ನು ಪ್ರಾಸಿಕ್ಯೂಷನ್ ಅವರು ಸಿದ್ಧಪಡಿಸಿ ಇವತ್ತು ಪೊಲೀಸರ ಮುಖಾಂತರ ಏನು SPP ಅವರ ಮುಖಾಂತರ ಇವತ್ತು ಕೋರ್ಟ್ಗೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತ್ತಷ್ಟು ಮಾಹಿತಿಯನ್ನು ಆಗಾಗ ಪಡೆದುಕೊಳ್ತಾ ಇರ್ತೀವಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.